ಏನಿಲ್ಲ, ಇಬ್ಬರು ಆಟ ಆಡೋ ಆಟ. ಏನಂದರೆ ನಾವು ಒಂದು ಇದು ತೆಗೆದು ಹೆಸರು ಹೇಳ್ತೀವಿ. ಈಗ ಸಾಧ್ಯಾನ ವೈರಾಗ್ಯ ಪಾದ ಅಂತ ಹೇಳ್ತೀವಿ. ಅವನಿಗೆ ಅಂತ ಉಲ್ಟಾ ಇಡಬೇಕು. ಇಬ್ಬರು ಆಟ, ಇಲ್ಲೊಬ್ರು ಆಡಲಿಕ್ಕೆ. ಅದೇ ಒಬ್ರು ಇಲ್ಲಿ ಆಡಬೇಕು. ಅಂದರೆ ಯಾರು ಜಾಸ್ತಿ ನಾವು ಪಟ್ಟ ಹೇಳ್ತೀವಿ ಜಲ್ದಿ ಯಾರು ಮುಗಿಸ್ತಾರೆ ಅವ್ರು ವಿನ್ ಆಗ್ತಾರೆ ಅಷ್ಟೇ. ಇನ್ನೊಂದ್ಸತಿ ಹೇಳ್ತೀರಣ್ಣ? ಅರ್ಥ ಆಗಲಿಲ್ಲ. ಇನ್ನೊಂದ್ಸತಿ. ಈಗ ಫಲಾಧ್ಯಾಯ, ಮಾರ್ಗಪಾದ ಅಂತ ಹಿಂಗೆ ಐದು ಮಂದಿ ಇರುತ್ತಲ್ಲ, ಅವು ಹೇಳ್ತೀವಿ, ಎರಡು ಹೆಸರು ಹೇಳ್ತೀವಿ. ಹೇಳಿದಾಗ ನೀವು ಅದನ್ನ ನುಡುಕಿ ಪಟ ಉಲ್ಟಾ ಇಡಬೇಕು. ಇಬ್ಬರು ಆಟ, ಇಬ್ಬರಲ್ಲಿ ಯಾರು ಫಸ್ಟ್ ವಿನ್ ಆಗ್ತಾರೆ ಅದು ಒಂದು. ಒಬ್ರು ಹೇಳೋರು ಇರ್ತಾರೆ, ಒಬ್ರು ಅಲ್ಲಿ ಇಬ್ರು ಇರ್ತಾರೆ. ಅಲ್ಲಿ ಇನ್ನೊಬ್ರು, ಇಲ್ಲೇ ಇನ್ನೊಬ್ರು. ನಾವು ಹೇಳಬೇಕು. ಹೇಳ ಫಲಾಧ್ಯಾಯ, ಮಾರ್ಗಪಾದ. ಫಲಾಧ್ಯಾಯ, ಕರ್ಮಕಕ್ಷಪಾದ. ಅರವೈದ್ಯೋಧ್ಯಾಯ, ಪರಸ್ಪರ ಶ್ರುತಿ ವಿರೋಧ ಪಾದ. ಫಲಾಧ್ಯಾಯ, ಭೋಗಪಾದ. ಸಾಧ್ಯಾನಾಧ್ಯಾಯ, ಭಕ್ತಿಪಾದ. ಅವಿದ್ಯೋಧ್ಯಾಯ, ಉಕ್ತಿಪಾದ. ಆಯ್ತಾ? ಅಲ್ಲ, ಫಲಾಧ್ಯಾಯ, ಭೋಗಪಾದ. ಸುಮನ್ವಯಾಧ್ಯಾಯ, ಅನ್ಯ ಪ್ರಸಿದ್ಧ ನಾಮಪಾದ. ಅನ್ಯ ಪ್ರಸಿದ್ಧ ನಾಮಪಾದ. ಸುಮನ್ವಧ್ಯಾಯ, ಅನ್ಯ ಪ್ರಶಸ್ತಿ ಲಿಂಗಪಾದ. ಲಿಂಗಪಾದ ಅದಲ್ಲ, ಲಿಂಗಪಾದ. ಅರವಿದೋಧ್ಯಾಯ, ಪರಸ್ಪರ ಶ್ರುತಿ ವಿರೋಧ ಪಾದ. ಇದಾಯಿತು. ಸಾಧನಾಧ್ಯಾಯ, ಜ್ಞಾನಪಾದ. ಜ್ಞಾನಪಾದ. ಸಾಧನಾಧ್ಯಾಯ, ವೈರಾಗ್ಯ ಪಾದ. ಸಾಧನಾಧ್ಯಾಯ, ಉಪನಯ ಪಾದ. ಉಪಾಸಪಾನ. ಅರವಿಂದಾಧ್ಯಾಯ, ನ್ಯಾಯೋಪೇತ ಶ್ರುತಿವಿತ್ಪಾದ. ಸಮನ್ವಯಾಧ್ಯಾಯ, ಅನ್ಯಸ್ತ್ರತ್ರಯ. ಫಲಪಾದ, ಇದು ಸಮನ್ವಧ್ಯಾಯ ಪಾದ, ಉಭಯ ತತ್ಪ್ರದೇಶ ಲಿಂಗಪಾದ. ಅರವಿಂದ ಪಾದ ಇರ್ತದೆ. ಇಬ್ಬರು ಆಡಲಿಕ್ಕೆ, ಇಬ್ಬರು ಆಟ ಆಡೋದು. ಇಬ್ಬರು ಆಡಲಿಕ್ಕೆ, ಒಬ್ಬರಾದ್ರೆ ಆಗ ಭಿನ್ನ ಆಗುತ್ತೆ. ಧನ್ಯವಾದ. ನಾನು ಹೇಳ್ತೀನಿ. ಈಗ ಫಸ್ಟ್ನೇ ರೋದಾಗೂ 1-1-1 ಅಂತ ಇರಬೇಕು. ಸೆಕೆಂಡ್ ರೋದಲ್ಲಿ 2, ಥರ್ಡ್ ರೋ ಆಮೇಲೆ ಫೋರ್ತ್ ರೋ, 4 ರೋಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ನಲ್ಲಿ ಒಂದನೇದು ಫಸ್ಟ್ ಇರಬೇಕು. ಸೆಕೆಂಡ್ ರೋ ಅಲ್ಲಿ ಅದ್ರ ಕೆಳಗಿಂದು ಆ ಥರನೇ ಆಪ್ಷನ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಸೆಕೆಂಡ್ ಲೈನಾಗೂ ಫಸ್ಟ್ ಆಪ್ಷನ್, ಸೆಕೆಂಡ್ ಮತ್ತು ಥರ್ಡ್, ಫೋರ್ತ್. ಥರ್ಡ್ ಆಪ್ಷನಲ್ಲೂ ಫಸ್ಟ್, ಅದ್ರ ಕೆಳಗಿಂದು ಲಾಸ್ಟ್ ಒನ್. ಫೋರ್ತ್ನಾಗೂ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ಥರ ಇರುತ್ತೆ. ಆಮೇಲೆ ಈ ಸೈಡು 1, 2, 3, 4. ಇದು ಒಂದೊಂದು ಅಧ್ಯಾಯ. ಫಸ್ಟ್ನೇದು ಒಂದು ಅಧ್ಯಾಯ, ಸೆಕೆಂಡ್ನೇದು ಇನ್ನೊಂದು ಅಧ್ಯಾಯ, ಮೂರನೇದು ಇನ್ನೊಂದು ಅಧ್ಯಾಯ, ನಾಲ್ಕನೇದು ಇನ್ನೊಂದು ಅಧ್ಯಾಯ. ಇಲ್ಲಿ ಸೇಮ್ 3 ಸೆಟ್. ಸೇಮ್ 3 ಸೆಟ್. ಈ ಕಡೆನೂ ಅಷ್ಟೇ ಸೇಮ್ ಇರುತ್ತೆ. ಮಿಡಲ್ನೇ ಸೆಟ್ಟಲ್ಲಿ ನಾವು ಎಲ್ಲ ಕಟ್ಸ್ ತೊಗೋಬೇಕು. ಎಲ್ಲ ಕಟ್ಸ್ ತೊಗೊಂಡ ಮೇಲೆ ಇಲ್ಲಿ ಫಲಾಧ್ಯಾಯ, ಮಾರ್ಗಪದ ಅಂತ ಹೇಳಬೇಕು. ಈ ಕಡೆ ಇದ್ದವರು ಅದನ್ನು ಆ ಕಾರ್ಡ್ನ ಹುಡುಕ್ತಾರೆ. ಫಲಾಧ್ಯಾಯ, ಮಾರ್ಗಪದ ಇಲ್ಲಿದೆ, ಅದನ್ನು ಉಲ್ಟಾ ಇಡಬೇಕು. ಉಲ್ಟಾ ಇಟ್ಟು ಸೇಮ್ ಟೈಮ್ನಾಗ ಈ ಸೈಡ್ ಆಡೋರು ಅದನ್ನು ಉಲ್ಟಾ ಇಡಬೇಕು. ಅದಾದಮೇಲೆ ಯಾರು ಫಸ್ಟ್ ಉಲ್ಟಾ ಇಡ್ತಾರೋ ಎಲ್ಲ ಕಾರ್ಡ್ಸ್ನ ಅವ್ರು ವಿನ್. ಹಾಂ, 3 ಮೆಂಬರ್ಸ್ ಬೇಕು. ಇನ್ನೂ ಜಾಸ್ತಿ ಕಾರ್ಡ್ಸ್ ತೊಗೊಂಡ್ರೆ ಜಾಸ್ತಿ ಮೆಂಬರ್ಸು ಆಡ್ಬೋದು.
ಓಕೆ